ಮಾಡಿದ ಸಹಿತ ಬರೋದಿಲ್ಲ. ಅದಕ್ಕೆ MS ಸ್ವಾಮಿನಾಥನ್ ಅವರು C2 ಪ್ಲಸ್ 50% ಅಂತ ಹೇಳ್ತಾರೆ ಅವರು. ಅಲ್ಲೇ C2 ಪ್ಲಸ್ ಅಂತಂದ್ರೆ C2 ಅಂದರೆ ಬೆಳೆದು ಭೂಮಿ ಬೆಲೆ, ದುಡಿದ ಟೈಮ, ಆಳ ಹೋಳ ಪಗಾರ ಎಲ್ಲ ಕೂಡ ಖರ್ಚಾಗಿದ್ದಾರೆ. ಅದ್ರ ಮೇಲೆ ಅಂದ್ರೆ ಅರ್ಧ ಹೆಚ್ಚು ಲಾಭ. ಈಗ ₹1 ನೀವು ಖರ್ಚು ಮಾಡಿದ್ರಿ, 150 ರೇಟ್ ಫಿಕ್ಸ್ ಮಾಡಿರಿ. ಇದನ್ನು ಸ್ವತಃ ಮೋದಿಯವರು ಅಧಿಕಾರದಾಗಿದ್ದಾಗ, ಇಲ್ಲಿ ಮುಖ್ಯಮಂತ್ರಿ ಇದ್ದಾಗ ಹಿಂದಿನ ಮನಮೋಹನ್ ಸಿಂಗ್ ಪತ್ರ ಬರೆದಿದ್ರು ಅವರು, ಇಲ್ಲ ನೀವು ಇದನ್ನು ಮಾಡಿರಿ MS ಸ್ವಾಮಿನಾಥನ್ ಆಯೋಗ ನೀವು ಅನುಷ್ಠಾನಗೊಳಿಸ್ರಂತೆ. ತಾವು ಬಂದ ಮೇಲೆ ಇಲ್ಲಿವರೆಗೆ ಅನುಷ್ಠಾನಗೊಳಿಸಲಿಲ್ಲ ಅದನ್ನು. ಅದರಿಂದ ದಲಾಲಿಗಳಿಗೆ ಲಾಸ್ ಅದ, ಅವ್ರು ತಮ್ಮ ಲಾಭಕ್ಕಾಗಿ ಅದು ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ಇವತ್ತು ರೈತ ಒದ್ದಾಡುತ್ತ ಪ್ರಸಂಗ ಬಂದಂತ. ಅದಕ್ಕೆ ನಾನು ಬೆಂಬಲ ಬರೀ ಘೋಷಣೆ ಮಾಡಿ ಉಪಯೋಗ ಇಲ್ಲ, ಅದು ಅನುಷ್ಠಾನಗೊಳಿಸ್ಬೇಕು. ರೈತಗೆ ಬೆಲೆ ಸಿಗಬೇಕು ಅಂದರೆ ಪ್ರೈವೇಟ್ದವ್ರು ತೊಗೊಳ್ಳಿ, ಬೇಡ ಸರ್ಕಾರ ತೊಗೊಳ್ಳಿ. ಇಲ್ಲ ಸರ್ಕಾರ ತಾನ ತೊಗೊಂಡು ಮಾರಲಿಲ್ಲ ಅವ್ರಿಗೆ, ಏನು ತಪ್ಪು ಇಲ್ಲಪ್ಪ ಅಂತಂದ್ರೆ ಇನ್ನೊಂದು ಪರಿಹಾರ ಏನಪ್ಪ ಅಂದ್ರೆ ಪ್ರತಿಯೊಂದು ಹಳ್ಳಿಗೂ ಕೂಡ ಕಟ್ಟಿಸ್ಕೊಟ್ಟು ಬಿಟ್ಟು ರೈತರಿಗೆ ಯಾವ ಬೇಕಾಗ್ತದೆ ತೊಗೊಂಡು ಹೋಗ್ತಾನೆ, ಅದಕ್ಕೆ ತೊಗೊಂಡು ಬರ್ತಾನೆ. ಹೋಗಿ ರೈತರ ರೇಟ್ ಏನು ಫಿಕ್ಸ್ ಮಾಡ್ತಾನೆ. ನಿಮಗೂ ಐದು ಪ್ರಾಬ್ಲಮ್ ಇಲ್ಲಲ್ಲ. ಆ ಗೋಡೌನ್ ಕಳಿಸಿದಾಗ ಮಿನಿಮಮ್ ಚಾರ್ಜ್ ತೊಗೊಂಡು ನೀವು ಸಾಲ ಕೊಟ್ಟಿರ್ತಾರಲ್ಲ ಬ್ಯಾಂಕ್ನಿಂದ, ಅದು ಮುಡ್ಸ್ಕೊತ ಹೋಗ್ರಿ. ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತೈತಿ. ಆ ಕಾಲ ರಕ್ಷಣೆ ಮಾಡೋಂಗೂ ಒಂದು ಉದ್ಯೋಗ ಆಗ್ತೈತಿ, ತಂದಿಡೋಂಗೂ ಹಗುರ ಆಗ್ತೈತಿ. ಅವ ಒಂದು ನೋಡು, ರೈತ ಒಂದು ಹಳ್ಳಿನ ತೊಗೊಂಡು ತಾಲೂಕಿಗೆ ಬಂದು ಇಟ್ಟು APMC ಇಟ್ಟಾಗ ಅಲ್ಲಿ ಕಾಳು ತುಳಿದಾಗ್ತಾವ, ಇರುಗಳು ಕಡಿತಾವ, ಮತ್ತೇನೋ ಆಗ್ತಾವ. ಅಂದಾಗ ರೈತ ಅಷ್ಟು ಲಾಸ್ ಮಾಡೋಕ್ಕಿಂತೂ ಅವ್ರ ಹಳ್ಳಿಯೊಳಗೆ ಗೋಡೌನ್ ಕಟ್ಟಿಸ್ತಾರೆ, ಅವ್ರು ರಕ್ಷಣೆ ಮಾಡ್ಕೊತಾರೆ. ಯಾರಿಗೆ ಅನ್ನ ಬೇಕು ಹೋಗಿ ಖರೀದಿ ಮಾಡ್ತಾರೆ. ನನಗಿನ ಮಿಲ್ ಮೇಲೆ ಬರೋದಿಲ್ಲಲ್ಲ, ರೈತರಿಗೆ ಕೊಂಡ್ರಲ್ಲಿ ತಂತ ಮಾರ್ಕೊಳ್ಳಿ, ಅಲ್ಲಿ ತನಗೆ ಬೇಕಾದವ್ರು ನೇಮಿಸ್ಕೊಳ್ಳಿ, ಮತ್ತು ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತೈತಿ. ಈ ದಿಶೆಯಲ್ಲಿ ಮಾಡೋದು ಭಾಳ ಯೋಗ್ಯ ಅಂತ ಬೆಂಬಲ ಬೆಲೆ ಭಾಳ ಕೇಳಿದ್ವಿ, ಮಾಡಿದ್ವಿ. ಈಗ ಹಿಂದೆ 1 ವರ್ಷನ ಕುಳಿತರು ಹೋರಾಟ ಮಾಡಿದರು ರೈತರು ದಿಲ್ಲಿಯಲ್ಲಿ. ಏನು ಸಿಕ್ತು ಪರಿಹಾರ? ಇವತ್ತಿಗೂ 3 ಕಾರ್ಯಕ್ರಮ ಅದಾವೆ. ಇವತ್ತು ಅವ್ರನ್ನ ಸುಮ್ಮ ಬಾಜು ಇಟ್ಟಿದ್ದಾರೆ ಅಷ್ಟೇ ತೆಗೆದ. ಸಪೋಸ್ ನಾಳೆ 400 ಪಾರ್ 4,000 ದಾಟಿದ್ವಿ ಇವರು, ಇದು 400 ದಾಟಿದಂದ್ರೆ MP ಹಾಗಾದ್ರೆ ಕಾನೂನು ಮಾಡಿಬಿಡ್ತಾರೆ ಅವ್ರು ಏನು ಹೇಳ್ತಾರೆ, ಕೊಟ್ಟು ಹೋಗಿಬಿಡ್ಬೇಕು ನಿಮ್ಮ ಕಾಳುಗಳನ್ನು, ನಿಮ್ಮ ಭೂಮಿಗಳನ್ನು ಆ ಕಾರ್ಪೊರೇಟ್ಗಳಿಗೆ ಒತ್ತಿ ಹೋಗಿಬೇಕು. ಅವ್ರು ಬಂದು ಖರೀದಿ ಮಾಡ್ತಾರೆ, ಬೆಲೆ ಕಳ್ತಾರೆ. ಅವ್ರು ಏನು ಬೆಲೆ ಕಳ್ತಾರೆ ಅದ ಹಾಗೂ ರೈತರಿಗೆ ಏನೂ ಇಲ್ಲ. ಮುಂದೆ ಅಷ್ಟೇ ಅಲ್ಲ, ಆ ಭೂಮಿ ಯಾರು ಇದು ಮಾಡಿರ್ತಾರೆ ಉಳ್ತಿರ್ತಾರೆ, ಬೆಳಗ್ಗೆ ದುಡ್ಡು ಹಾಕ್ತಿರ್ತಾರೆ, ಅವ್ರು ನಾಳೆ ಲಾಸ್ ಆದ್ರೆ ಬಿಟ್ಟು ಹೋದ್ರಪ್ಪ ಅಂದರೆ ಆ ಭೂಮಿ ನಮ್ಮ ಅಡುಗೆ ಇರ್ತಾವಲ್ಲೇ, ನಾಳೆ ಬ್ಯಾಂಕರ್ಸ್ ಬಂದು ನಮ್ಮ ಭೂಮಿಗಳು ಮಾರಾಟ ಮಾಡುವಂಥ ಪ್ರಸಂಗ ಬರುವಂಥ ಸಾಧ್ಯತೆಗಳಿದಾವೆ. ಹೀಗಾಗಿ ಅದೆಲ್ಲದಕ್ಕಿಂತಲೂ ಬೆಸ್ಟಪ್ಪ ಅಂದರೆ ಪ್ರತಿ ಹಳ್ಳಿಗೂ ಗೋಡೌನ್ ಅಥವಾ ಕಡೆಗೆ ಹೋಬಳಿಗೆ 4-5 ಹಳ್ಳಿ ಕೂಡ್ಕೊಂಡು ಒಂದು ಹೋಬಳಿ ಅಂತಾರೆ, ಅಂತೆಲ್ಲಾದರೂ ಗೋಡೌನ್ ಮಾಡಿಕೊಟ್ರೆ ಇದು ಸಮಸ್ಯೆ ಪರಿಹಾರ ಆಗೋದಿಲ್ಲ. ಅಂದರೆ ಹಿಂಗೆ ನಾವು ಸ್ಟ್ರೈಕ್ ಮಾಡೋದು, ಅವ್ರು ಇಲ್ಲ ಅನ್ನೋದು, ಇಲ್ಲಿವರೆಗೆ 70-80 ವರ್ಷ ಬರೀ ಇದನ್ನ ಮಾಡಿದ್ವಿ, ಇನ್ನು ಮುಂದೆ ಇದನ್ನ ಮಾಡ್ತೀವಿ. ಇದನ್ನ ಪರಿಹಾರ ಇಲ್ಲ. ತಮ್ಮ ಮಾತುಗಳನ್ನು ಕೇಳಿದೆ. ಈಗ ಮುಂದೆ